ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ನಮಸ್ಕಾರ ವದ್ಯಂ ಗುರುಗಳೇ. ಸದಾ ಪ್ರಿಯತಮಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नम. तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದ 11ನೇ ಶ್ಲೋಕ ಆಗ್ಬೇಕಲ್ಲ. ಹೌದು ಆಚಾರ್ಯ. ಆಚಾರ್ಯ 10 ಅಂತ ಕಾಣುತ್ತೆ. ನಂದು ರೆಕಾರ್ಡಿಂಗ್ ಪ್ರಕಾರ ಬರೀ 10 ಇದೆ. ನಿನ್ನೆ ಪಾಠ ಹೌದು. ಇರ್ಲಿಲ್ವಲ್ಲ? ಇಲ್ಲ ಇಲ್ಲ ಇಲ್ಲ, ನಿನ್ನೆ ಇರ್ಲಿಲ್ಲ. 10 ನೀವು ಬರೀ ಹೇಳಿದ್ರಿ, ಅದನ್ನ ಇದ್ ಮಾಡ್ಲಿಲ್ಲ. ಅರ್ಥ ಹೇಳಿರ್ಲಿಲ್ಲ, ಪದಾರ್ಥ ಹೇಳಿರ್ಲಿಲ್ಲ ಅಂತ ಅನ್ಸುತ್ತೆ. ನಿಜ, ಸಾರಿ, 10ದು ಪದಾರ್ಥ ಹೇಳಿಲ್ಲ. ಸರಿ ಸರಿ ಸರಿ. ಇನ್ನೊಮ್ಮೆ ಆ ಧನ್ಯವಾದ. ಶ್ಲೋಕವನ್ನು ಓದೋಣ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ನಾನು ಯಾವ ಒಂದು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಅಸಕ್ತಂ ತೇಷು ಕರ್ಮಸು ಕರ್ಮಾಣಿ ನಿಬಧ್ನಂತಿ ನ ನಿಬಧ್ನಂತಿ ಧನಂಜಯ. ಅಶೇಷವಾಗಿ ಸಕಲ ಕರ್ಮಗಳು ನನಗೆ ಬಂಧಕವಾಗುವುದಿಲ್ಲ, ನನ್ನನ್ನ ಬಂಧನಕ್ಕೆ ಒಳಪಡಿಸುವುದಿಲ್ಲ. ಯಾಕೆ? ನಾನು ಉದಾಸೀನಂ. ನಾ ಉದಾಸೀನಪ್ಪ, ತಟಸ್ಥನಂತೆ ಇದ್ದೇನೆ. ಓ, ಹಾಗಾದ್ರೆ ತಟಸ್ಥ ಅಂತಂದ್ರೆ ಯಾರ್ಯಾರು ಲೋಕದಲ್ಲಿ ತಟಸ್ಥರು ಅಂತಿದ್ದಾರೋ ಅವರ ಮುಂದೆ ಆಗುವಂತಹ ಕ್ರಿಯೆಗಳಿಗೆ ಅವರು ಕರ್ತೃಗಳಲ್ಲ ಅಂತಾಯ್ತು. ಹಾಗಾದ್ರೆ ಪರಮಾತ್ಮನೇ ತಟಸ್ಥ ಅಂತಂದ ಮೇಲೆ ಈ ಸೃಷ್ಟಿಯಾದಿ ಕ್ರಿಯೆಗಳಿಗೆ ಅವನು ಕರ್ತೃ ಅಲ್ಲ ಅಂತೇನಾದ್ರೂ ಈ ಸಂದೇಹ ಬಂತು ಅಂತಾದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಈ ಪರಮಾತ್ಮ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ನೋಡು ಅರ್ಜುನ, ಹೇ ಕೌಂತೆಯ, ಈ ಸಮಸ್ತ ಪ್ರಕೃತಿ ಅಂತ ಏನಿದೆ, ಮೂಲ ಪ್ರಕೃತಿ, ಅದು ಏನೇನು ಅದರಿಂದ ಹೊರ ಬರ್ತಾ ಇದೆನೋ, ಚರಾಚರ ಪ್ರಪಂಚ, ಚೇತನ ಆಗಿರಬಹುದು ಅಚೇತನ ಆಗಿರಬಹುದು, ಸಕಲವೂ ಕೂಡ ಆ ಒಂದು ಪ್ರಕೃತಿಗೆ ಪ್ರೇರಕನಾಗಿ ನಾನು ನಿಂತಿದ್ದೇನಪ್ಪ. ನನ್ನ ಒಂದು ಪ್ರೇರಣೆ ಇಲ್ಲದೇನೆ ಆ ಒಂದು ಮೂಲ ಪ್ರಕೃತಿಯು ಯಾವುದನ್ನೂ ಏನನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನೇನ ಹೇತುನ, ಈ ಒಂದು ಕಾರಣದಿಂದ ಜಗದ್ ವಿಪರಿವರ್ತತೆ, ವಿಶೇಷವಾಗಿ ಅದು ಪರಿಣಾಮ ಆಗ್ತಾ ಇರ್ತದೆ. ಈಗ ನಾವೇನೋ ಒಂದು ಪ್ಲಾಸ್ಟಿಕ್ ಸಾಮಾನು ತಗೊಂಡಿರ್ತೇವೆ ಅಂತ ತಿಳ್ಕೊಳ್ಳಿ, ಫೈಬರ್ದು ಪ್ಲಾಸ್ಟಿಕ್ದು ತಗೊಳ್ತೇವೆ. ಒಂದು 5-6 ವರ್ಷ ಅದನ್ನ ಚೇರೋ ಯಾವುದೋ ಒಂದು ಉಪಯೋಗಿಸ್ತೇವೆ. ಸ್ವಲ್ಪ ಅದು ಅದರ ಆಯುಷ್ ಮುಗೀತು, ಸೀಳ್ತಾ ಬಂತು, ಕಲರ್ ಗಿಲರ್ ಎಲ್ಲ ಹೋಯ್ತು, ಮೇಲೆ ತಿಡ್ತೇವೆ. ಯಾರಾದ್ರೂ ರದ್ದಿ ಅವ್ರು ಏನಾದ್ರು ಬಂದ್ರೆ ಅವರಿಗೆ ಕೊಟ್ಟು ದುಡ್ಡನ್ನು ತಗೊಳ್ತೇವೆ. ಅವರು ಅದೇ ಒಂದು ವಸ್ತುವನ್ನೇ ತಗೊಂಡು ಮತ್ತೆ ಅದನ್ನ ರೀಸೈಕ್ಲಿಂಗ್ ಮಾಡ್ತಾರೆ, ಬೇರೆ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹಾಗೆ ಈ ಜಗತ್ತು ಸೃಷ್ಟಿಯಾಗಿದೆ, ಪ್ರಳಯ ಕಾಲದಲ್ಲಿ ಸಂಪೂರ್ಣವಾಗಿ ಪ್ರಕೃತಿಯನ್ನು ಹೊಂದತ್ತೆ, ಮತ್ತೆ ನಾನು ರೀಸೈಕ್ಲಿಂಗ್ ಮಾಡ್ತೇನೆ. ಈ ರೀತಿ ಜಗತ್ತು ವಿಪರಿವರ್ತತೆ, ವಿಶೇಷವಾಗಿ ಹೊಸದಾದ ಪದಾರ್ಥಗಳು ಸೃಷ್ಟಿ ಮಾಡಿಸ್ತೇನೆ ನಾನು ಪ್ರಕೃತಿಯಿಂದ ಅಂತ ಇಲ್ಲಿ ಕೃಷ್ಣ ಪರಮಾತ್ಮದಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ತಾತ್ಪರ್ಯ ಅರ್ಥ ಬರ್ಕೊಳ್ಳಿ.
ಮಯಾಧ್ಯಕ್ಷೇಣ ನನ್ನ ಅಧ್ಯಕ್ಷತೆಯಿಂದ ಮಯಾಧ್ಯಕ್ಷೇಣ ನನ್ನ ಅಧ್ಯಕ್ಷತೆಯಿಂದ ಪ್ರಕೃತಿ ಈ ಪ್ರಕೃತಿಯು ಸಚರಾಚರಂ ಹೇಳ್ತಾ ನನಗನ್ಸುತ್ತೆ ಇದನ್ನ ಹೇಳಿದ್ದೇನೆ ಅಂತ ಅನಿಸ್ತಾ ಇದೆ ಈಗ. ಇರ್ಲಿ, ತೊಂದ್ರೆ ಇಲ್ಲ. ಪ್ರಕೃತಿಯು ಸಚರಾಚರಂ ಸ್ಥಾವರ ಜಂಗಮ ರೂಪವಾದ ಪ್ರಪಂಚವನ್ನು ಸೂಯತೆ ಸೃಷ್ಟಿಸುತ್ತದೆ ಅನೇನ ಹೇತುನಾ ಆ ಕಾರಣದಿಂದಲೇ ಕೌಂತೆಯ ಎಲೈ ಅರ್ಜುನನೇ ಜಗತ್ ಈ ಜಗತ್ತು ವಿಪರಿವರ್ತತೆ ವಿಶೇಷವಾಗಿ ಮತ್ತೆ ಮತ್ತೆ ಹುಟ್ಟುತ್ತಿದೆ. ವಿಪರಿವರ್ತತೆ ವಿಶೇಷವಾಗಿ ಮತ್ತೆ ಮತ್ತೆ ಹುಟ್ಟುತ್ತಿದೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ, ಪ್ರಶ್ನೆ ಇದೆ. ಹೇಳಿ. ಸ್ವಲ್ಪ ಸೂಕ್ಷ್ಮ. ಮೊದಲು ಪ್ರಶ್ನೆ ಕ್ಲಿಯರ್ ಆಗಿ ನಾನು ಕೇಳ್ತೀನಿ. ಎಷ್ಟು ಕ್ಲಿಯರ್ ಆಗತ್ತೋ ಅಷ್ಟು ಕ್ಲಿಯರ್ ಆಗಿ. ಪ್ರಕೃತಿ ಜಡ, ರೈಟ್? ಹೌದು. ಆದ್ರೆ ಪ್ರಕೃತಿಗೂ ಇದು ಈ ಪದ್ಯ ಪ್ರಕಾರ ಪ್ರಕೃತಿಗೆ ಅಧ್ಯಕ್ಷತೆಯಿಂದ, ಇದು ಹರಿ ಅಧ್ಯಕ್ಷತೆಯಿಂದ ಅದು ಸೃಷ್ಟಿ ಆಗತ್ತೆ, ಲಯ ಆಗತ್ತೆ, ಎಲ್ಲ ನಿಯಮ ಎಲ್ಲ ಪ್ರಳಯನೂ ಆಗತ್ತೆ. ಅದಲ್ಲಿ ಇನ್ನೊಂದು ಆಂಗಲ್ ಏನಂದ್ರೆ ಪ್ರಕೃತಿಗೆ ಅಭಿಮಾನಿ ದೇವತಾ ಲಕ್ಷ್ಮೀ ದೇವಿ, ಅವಳೂನು ಅಧ್ಯಕ್ಷತೆ ಅಂತ ಅನ್ಕೋಬಹುದು ಅಂತ ಅಂತಾರೆ. ಆದ್ರೆ ಲಕ್ಷ್ಮೀ ದೇವಿಗೆ ಅವಳು ಅನಾದಿ ನಿತ್ಯ ಆದ್ರೂನು ಅವಳು ಹರಿಗೆ ಅಧೀನ. ಪ್ರಶ್ನೆಲೆಲ್ಲ ತಪ್ಪಿದ್ರೆ ನೀವು ಹೇಳ್ರಿ. ಸೊ ಇಲ್ಲಿ ಕನ್ಫ್ಯೂಷನ್ ಎಲ್ಲ ಬರುತ್ತೆ ಅಂದ್ರೆ, ನೀವ್ ಈಗ ತಾನೇ ಹೇಳಿದ್ರಿ ಹರಿ ಪರತರಹ ಅಂತ. ಈ ಲಕ್ಷ್ಮೀ ದೇವಿ ಎಲ್ಲಿಂದ ಬಂದ್ಲು? 2 ದೇವರಿದಾರ? 2 ದೇವರು ಇಲ್ಲ. ಪ್ರಕೃತಿ. ಲಕ್ಷ್ಮೀ ದೇವಿ ಅಭಿಮಾನಿ ದೇವತಾ. ಸೊ ಪ್ರಕೃತಿ ಲಕ್ಷ್ಮೀ ದೇವಿ 2 ಒಂದೇ ಅನ್ಕೊಂಡ್ಬಿಟ್ಬಿಡ್ರಿ, ಮಣ್ಣೇನೆ. ಆದ್ರೆ ಇವೆಲ್ಲ ನಡೆಸೋದು ಲಕ್ಷ್ಮೀ ದೇವಿ ಮೂಲಕ ಹರಿ. ಈ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಕೆಲವು ಜನಕ್ಕೆ ಅದು ಕನ್ಫ್ಯೂಷನ್ ಆಗುತ್ತೆ. ಈ ಒಂದ್ಸತಿ ಹರಿ ಪರತರ ಅಂತೀರಿ, ಇನ್ನೊಂದ್ಸತಿ ಇನ್ನೊಂದು ಅಂತೀರಿ, ಮೂರನೇ ಹೇಳ್ತೀರಿ. ಸೊ ಅದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳ್ತಾ ಇರೋದು. ಇಲ್ಲ, ಹೇಳಿ. ಕೆಲವೊಂದು ಕಡೆ ಅಭೇದ ವ್ಯವಹಾರ ಇರುತ್ತೆ. ಅಭೇದ ವ್ಯವಹಾರ ಸರಿನಾ? ಅಂತಂದ್ರೆ ಈಗ ಒಬ್ಬ
ಜ್ಞಾನಿ ಇರ್ತಾನೆ ಒಂದೇ ಊರಲ್ಲಿ, ಒಂದೇ ಊರಲ್ಲಿ ಮಹಾಜ್ಞಾನಿ ಇರ್ತಾನೆ. ಈ ಹೇಗೆ ವ್ಯವಹಾರ ಮಾಡ್ತಾನೆ ಅಂತಂದ್ರೆ, ಸಯೇವ ಗ್ರಾಮ, ಅವನೇ ಊರು ಅಂತ ಹೇಳ್ಬಿಡೋದು. ಈ ರೀತಿ ವ್ಯವಹಾರ ಕೆಲವೊಂದ್ ಕಡೆ ಇದೆ, ಅಭೇದ ವ್ಯವಹಾರ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಪ್ರಕೃತಿ ಅಂತಂದ್ರೆ ಅದು ಮಣ್ಣೆ, ಅದು ಈಗ ನೋಡಿ, ಜಡವಾದ ಕೆಮಿಕಲ್ಗಳನ್ನ ಒಟ್ಟೊಟ್ಟಿಗೆ ಹಾಕಿದ್ರಲ್ಲಿ ರಿಯಾಕ್ಷನ್ ಆಗುತ್ತೋ ಇಲ್ವೋ? ಆಗುತ್ತೆ. ಜಡವಾದದ್ರಲ್ಲಿ ರಿಯಾಕ್ಷನ್ ಆಗಬಾರ್ದು. ಏನಾದ್ರು ಕ್ರಿಯೆ ಆಗ್ತಾ ಇದೆ, ರಿಯಾಕ್ಷನ್ ಇಸ್ ಈಕ್ವಲ್ ಟು ಕ್ರಿಯೆ. ಅದು ಬರೀ ಚೇತನಲ್ಲಿ ಮಾತ್ರ ಇರಬೇಕು ಕ್ರಿಯೆ, ಇರಬಾರ್ದು. ಹಾಗಾದ್ರೆ ಪ್ರಕೃತಿ ಜಡ ಅಂತಂದ ಮೇಲೆ ಹೇಗೆ ಕ್ರಿಯೆ? ಉದಾಹರಣೆಗೆ ಇದು, ಸರಿನಾ? ಅದಕ್ಕೆ ಕುಂಬಾರಂದು ಕಾರ್ಯ ಆಗ್ಬೇಕು, ಇಲ್ದರೆ ಅದು ಮಣ್ಣು ಮಣ್ಣು ತರಾನೇ ಬಿದ್ದಿರುತ್ತೆ. ಕುಂಬಾರ ಇಲ್ದರೆ ಅದು ಗಡಿಗೆ ಆಗೋಕ್ ಸಾಧ್ಯ ಇಲ್ಲ. ಈಗ ಸ್ವಾಮಿಗಳು ಕರುನ ಹಸುನ ಹಿಡ್ಕೊಂಡಿದ್ದಾರೆ, ಅದನ್ನ ಹಾಲು ನರಿ ಎರಿಯೋ ತನಕ ಅದು ಹಾಲು ಅಲ್ಲೇನೆ ಕೆಸಲಲ್ಲೇ ಬಿದ್ದಿರುತ್ತೆ. ಅದನ್ನ ಕೆರಿಯೋರ್ ಬೇಕು, ಆ ಕ್ರಿಯೆ ಆಗದ್ರೆ ನಿಮ್ಗೆ ಹಾಲು ಸಿಕ್ಕಲ್ಲ. ಅಲ್ಲ, ಹಸು ಏನ್ ಕೊಡುತ್ತೆ? ಹಾಲು ಕೊಡುತ್ತೆ. ಹಾಲು ಕೊಡಲ್ಲ, ನಾವು ಕರಿಬೇಕಾಗುತ್ತೆ. ಹಾಲು ನಿರ್ಮಾಣ ಮಾಡುತ್ತೆ. ಕರಿಯೋರ್ಬ ಕ್ರಿಯೆ ನಾವು ಮಾಡ್ಬೇಕಲ್ಲ, ಅಂತಹ ಕ್ರಿಯೆನ ಪರಮಾತ್ಮ ಮಾಡ್ತಾನೆ. ಅದು ಸ್ವಾಮಿಗಳದ್ದು. ಈಗ ನಿಮ್ ಫೋಟೋ ಚೆನ್ನಾಗಿದೆ, ಸ್ವಾಮಿಗಳನ್ನ ಹಾಲು ನನಗೆ ಎರಿಬೇಕು, ಇಲ್ದರೆ ಬರಲ್ಲ ಹೊರಗಡೆ ಆಚೆಗೆ. ಹೌದಾ? ಹಸು ಹಾಲು ಕೊಡಲ್ಲ, ನಾವ್ ಕರೆದ್ರೆ ಮಾತ್ರ ಕೊಡುತ್ತದು. ಹಂಗೆ ನಿರ್ಮಾಣ ಮಾಡತ್ತಷ್ಟೇ, ಅದರದ್ದು ಅಷ್ಟೇ. ಸ್ವಭಾವ ಪ್ರಕಾರ. ಅದನ್ನ ಕರೆಯುವಂತಹ ಕ್ರಿಯೆ, ನಾವೇನ್ ಆ ಒಂದು ಸ್ಥಾನದಲ್ಲಿ ಇರ್ತೇವೋ ಮನುಷ್ಯರು, ಆ ಒಂದು ಸ್ಥಾನದಲ್ಲಿ ಪರಮಾತ್ಮ ಇರ್ತಾರೆ. ಪ್ರಕೃತಿಯಿಂದನೇ ಸಿಗೋದು, ಹಸುವಿನಿಂದಲೇ ಹಾಲು ಸಿಗೋದು, ಪ್ರಕೃತಿಯಿಂದನೇ ಸಕಲವೂ ಸೃಷ್ಟಿಯಾದದ್ದು. ಆದರೆ ಸೃಷ್ಟಿ ಮಾಡುವಂತಹ ಕ್ರಿಯೆ ಪರಮಾತ್ಮನದ್ದು ಅಷ್ಟೇ. ಈಗ ನಾನ್ ಹೆಂಗೆ ತಪ್ಪು ಮಾಡಿದ್ನೋ ಹಂಗೇನೆ ಕನ್ಫ್ಯೂಷನ್ ಆಗೋಗುತ್ತೆ. ಈಗ ನೋಡ್ರಿ, ನಾವು ಎಷ್ಟೋ ಸರಿ ಹೇಳ್ತಿರ್ತೇವೆ ಅಭೇದ ವ್ಯವಹಾರ. ಉದಾಹರಣೆಗೆ ನೋಡಿ, ವಾರಕ್ಕೊಮ್ಮೆ ನೀರು ಬಿಡ್ತಾ ಇರ್ತಾರೆ. ನಮ್ಮೂರ್ ಕಡೆ ಎಲ್ಲ ಉಂಟು, ನಿಮ್ಮೂರ್ ಕಡೆ ಅದು ವ್ಯವಹಾರ ಇದೆ ಗೊತ್ತಿಲ್ಲ. ಕಾವೇರಿ ನೀರು ಅಥವಾ ನಮ್ಮ ಮನೆ ಹತ್ರ ತುಂಗಭದ್ರಾ ನೀರು, ಇವತ್ತು ನಳ ಬಂದಿದೆ ಅಂತ ಹೇಳ್ತಾರೆ. ನಳ ಬರೋದಿಲ್ಲ, ನೀರು ಬರೋದು, ನಳ ಅಲ್ಲೇ ಇರುತ್ತೆ. ಹೌದಾ? ನೀರು ಬಂದಿರೋದು ನೀರು ಮಾತ್ರ, ಅದು ಸರಿನಾ? ನಳ ಬಂತು ಅಂತ ಹೇಳ್ತಾರೆ. ಈ ರೀತಿ ಅಭೇದ ವ್ಯವಹಾರದಿಂದಾಗಿ ಪ್ರಕೃತಿ ಅಂತಂದ್ರೆ ಜಡ ಪ್ರಕೃತಿಯೇನೆ, ಆದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ ಇಟ್ಕೊಳ್ಬೇಕು. ಯಾಕೆ? ಪ್ರಕೃತಿಯಿಂದ ಏನು ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಅದೇ ನಮ್ಮ ಪ್ರಶ್ನೆ. ನಮ್ ಬೆಂಗಳೂರಿನಲ್ಲಿ ಕಾವೇರಿ ನೀರು ನಾವು ಎಂದಿಗೂ ನೋಡೇ ಇಲ್ಲ 15 ವರ್ಷದಿಂದ. ನಳ ಬರಲ್ಲ. ಅಲ್ಲ, ಆ ರೀತಿ ವ್ಯವಹಾರಗಳು ಉಂಟು ಅಂತ, ಅಭೇದ ವ್ಯವಹಾರ ಉಂಟು. ಹಾಗೆ ಅಷ್ಟೇ. ಧನ್ಯವಾದ ಆಚಾರ್ಯ. ಹಾಗಾದ್ರೆ ನೀವು ಆ ಹಸು ಎಕ್ಸಾಂಪಲ್ ನಲ್ಲಿ ಪ್ರಕೃತಿ ಹಸು ಆದ್ರೆ ಲಕ್ಷ್ಮೀ ದೇವಿ ಯಾರು ಕರೀತಾರೋ ಅವ್ರು ಆಗ್ತಾರೆ, ಸರಿನಾ? ಅಲ್ಲ, ಆ ಹಸುವಿನ ಒಂದು ಸ್ಥಾನದಲ್ಲಿ ಏನೇ ಇವಳಿರೋದು ಪ್ರಕೃತಿ, ಅರ್ಥಾತ್ ಲಕ್ಷ್ಮೀ ದೇವಿ, ಸರಿನಾ? ಆ ಹಾಲಿನ ಸ್ಥಾನದಲ್ಲಿ ಈ ಚರಾಚರ ಪ್ರಪಂಚ ಇರುವಂತದ್ದು, ಕರೆಯುವಂತಹ ಸ್ಥಾನದಲ್ಲಿ ಪರಮಾತ್ಮ. ಓಕೆ ಓಕೆ ಓಕೆ, ಅರ್ಥ ಆಯ್ತು. ಅಲ್ಲ ಶ್ರೀಕಾಂತ್ ಅವರು, ನೀವು ಕೇಳಿರೋದ್ರಿಂದ ನಮಗೂ ಕ್ಲಿಯರ್ ಆಯ್ತು. ಅರುಣ ಅವರೇ, ಹೇಗಿದ್ದೀರಿ? ಆರಾಮಿದ್ದೀರಾ? ಆರಾಮಿದ್ದೀವಿ. ವೆಲ್ಕಮ್ ಬ್ಯಾಕ್. ಗುಡ್, ಕ್ಲಾಸಿಗೆ ಬಂದ್ರಿ. ವೆರಿ ಗುಡ್. ಅದೇ ಸೀನಾ ಇರ್ಲಿ ಅಂತ ನಾವು ಅನ್ಕೋತಾ ಇದ್ವಿ. ವೆಂಕನಾಣಿ ಇದ್ದಾರೆ. ಧನ್ಯವಾದ. ಸರಿ, ಶುರು ಮಾಡೋಣ. ಮುಂದಿಂದು ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ
ಮೋಘಾಶಾಮೋಘ ಕರ್ಮಾಣೋ, ಎರಡು ಒಟ್ಟಿಗೆ ಹೇಳ್ಬೇಕು ಇದನ್ನ. ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ನೋಡಿ ಎಷ್ಟು ಅದ್ಭುತ ಹೇಳ್ತಾ ಇದ್ದಾನೆ ಪರಮಾತ್ಮ ಈಗ ಇಲ್ಲಿ. ನಾನು ತಾಮಸ ಜೀವರಿಗೆ ಹೇಗೆ ಕಾಣಿಸ್ತೇನೆ ಅಂದ್ರೆ, ತಾಮಸ ಜೀವರು ಪರಮಾತ್ಮನ ಬಗ್ಗೆ ಅನ್ಯಥಾ ತಿಳಿಯುವುದರಿಂದ ಅವರಿಗೆ ಆಗುವ ಫಲ ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ವಿಶೇಷ ಅಂತಂದ್ರೆ, ಇಂತಹ ಸೃಷ್ಟ್ಯಾದಿ ಕರ್ಮಗಳನ್ನ ಅದ್ಭುತವಾಗಿರುವಂತಹ ಅತಿಚಿತ್ರ ಜಗದ್ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ, ಅತಿ ವಿಚಿತ್ರವಾದ ಸೃಷ್ಟಿ. ಎಷ್ಟು ವೆರೈಟೀಸ್ ಇವೆ ಹೇಳಿ ಜಗತ್ತಿನಲ್ಲಿ. ನಾವು ಜಗತ್ತು ಅಂದ್ರೆ ಈ ಒಂದು ಭೂಮಿ ಅಂತ ಮಾತ್ರ ನೋಡ್ತೇವೆ. ಜಗತ್ತು ಅಂತಂದ್ರೆ ಎಷ್ಟು ಗ್ಯಾಲಕ್ಸಿಗಳು, ಎಷ್ಟು ಯೂನಿವರ್ಸ್ಗಳು, ವಿಚಾರ ಮಾಡಿ. ಅದರಲ್ಲಿ ಎಷ್ಟು ಜೀವರಾಶಿಗಳು. ಈ ಒಂದು ಭೂಲೋಕದಲ್ಲಿ ಏನೇ ಎಷ್ಟು ಜೀವರಾಶಿಗಳಿವೆ ಅಂತ ಗೊತ್ತಿಲ್ಲ. 85 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಈಗ ಹೊಸದಾಗಿ ಸೃಷ್ಟಿ ಆಗಿರಬಹುದಲ್ವಾ? ಕ್ಷಣ ಕ್ಷಣಕ್ಕೂ ಪರಮಾತ್ಮನ ಸೃಷ್ಟಿ ಅದ್ಭುತವಾದದ್ದು. ಹಾಗೆ ಬರೀ ಈ ಒಂದು ಭೂಮಿಯಲ್ಲಿ ಮಾತ್ರ ಈ ರೀತಿ 9 ಗ್ರಹಗಳಿವೆ. ಈ ರೀತಿ ಎಷ್ಟೋ ಯೂನಿವರ್ಸ್ಗಳಿವೆ, ಎಷ್ಟೋ ಗ್ಯಾಲಕ್ಸಿಗಳಿವೆ. ಅಲ್ಲಿ 9 ಗ್ರಹಗಳು ಅಂತ ಏನು ನಿಯಮ? ಎಷ್ಟು ಇನ್ನ ಬೇಕಾದಷ್ಟು ಇರಬಹುದು ಗ್ರಹಗಳು. ಅಲ್ಲಿ ಪರಮಾತ್ಮನ ಸೃಷ್ಟಿ ಎಂಥದ್ದು, ಅಲ್ಲಿ ಏನೇನು ಇರಬಹುದು ಗೊತ್ತಿಲ್ಲ ನಮಗೆ. ಅದರಿಂದಾಗಿ ಇಂತಹ ಸೃಷ್ಟಿಯಾದಿ ಕರ್ತೃತ್ವ ಪರಮಾತ್ಮನಲ್ಲಿ ಇದ್ದರೂ ಅವನು ಅವತಾರನಾದಾಗ ಅವತಾರ ರೂಪದಲ್ಲಿ ರಾಮನೋ ಕೃಷ್ಣನೋ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ, ಅಲ್ಲಿ ಅಷ್ಟು ದುಃಖದ ಒಂದು ಸಂಗತಿಗಳು ಬರಲಿಲ್ಲ. ಪರಶುರಾಮನ ಸ್ವಲ್ಪ ಶುರುವಾಯಿತು, ತಾಯಿಯನ್ನ ಕಳೆದುಕೊಳ್ಳುವಂಥದ್ದು, ಮತ್ತೆ ತಂದೆಗೆ ಶರಣಾಗುವಂಥದ್ದು, ಮತ್ತೆ ತಾಯಿಯನ್ನು ಬದುಕಿಸುವಂಥದ್ದು. ಅಲ್ಲಿ ಬಹಳ ಕ್ರೌರ್ಯವೂ ಇತ್ತು. ರಾಮನಲ್ಲಿ ಬಹಳ ತಾಳ್ಮೆಯ ಗುಣ. ಎಷ್ಟು ಸಂಕಟ, 14 ವರ್ಷ ವನವಾಸ, ಸೀತೆಯ ಅಗಲಿಕೆ, ಬಹಳ ಪರದಾಡಿದ ರಾಮ. ಕೃಷ್ಣ ಅಷ್ಟೇ ಮಾಡಬಾರ್ದ ಕೆಲಸವನ್ನೆಲ್ಲವನ್ನೂ ಮಾಡಿದ. ಹಾಗಾದ್ರೆ ಇವನಿಗೂ ನಮಗೂ ಏನು ವ್ಯತ್ಯಾಸ ಇದೆಯಪ್ಪ? ಅವನಿಗೂ ಶರೀರ ಇದೆ, ನಮಗೂ ಶರೀರ ಇದೆ. ಅವನಿಗೂ ಬಾಣ ನಟ್ಟಾಗ ಅವನಿಗೂ ರಕ್ತ ಬಂದಿದೆ. ನೋಡಿದ್ದೀನಪ್ಪ, ನೋಡಿದ್ದೀನಿ ನಾನು. ಜರ ಎಂಬ ವ್ಯಾಧ ಪರಮಾತ್ಮನ ಕಾಲಿಗೆ ಕೊನೆಯ ಸಮಯದಲ್ಲಿ ಬಾಣ ಬಿಟ್ಟ, ಬಂದು ತಾಕಿದು, ರಕ್ತ ಹರಿಯಿತು. ವೆಂಕಟೇಶನ ಅವತಾರದಲ್ಲಿ ಆ ಗೊಲ್ಲ ಬಂದು ಕೊಡಲಿಯನ್ನ ಹಾಕಿದಾಗ 7 ತಾಳೆಯ ಮರದ ಉದ್ದ ಏಕವಾಗಿ ಹರಿಯಿತು. ಅಷ್ಟು 7 ತಾಳೆ ಮರದ ಉದ್ದವಾಗಿ ರಕ್ತ ಚಿಂಬಿತು ಅಂತೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆಯಪ್ಪ. ಹಾಗಾದ್ರೆ ನಮ್ಮಲ್ಲೂ ರಕ್ತ ಇದೆ, ಅವನಲ್ಲೂ ರಕ್ತ ಇದೆ, ಅದೇನು ದೊಡ್ಡದು ಅಂತ ಹೇಳಿ, ಹಾಗಾದ್ರೆ ಅವನೂ ನಮ್ಮ ಥರಾನೇ ಅಂತ ಕೆಲವೊಬ್ರು ಮೂಢರು ತಿಳಿದುಕೊಂಡು ಬಿಡುತ್ತಾರೆ. ನನ್ನಲ್ಲಿ ಇರುವಂತಹ ನಿಜವಾದ ಸ್ವಾರಸ್ಯವನ್ನ, ಆ ಅನಂತ ಗುಣ ಬಿಡಿ, ಅದರಲ್ಲಿ ಒಂದು ಗುಣವನ್ನೂ ಕೂಡ ಅವರು ಸರಿಯಾಗಿ ನನ್ನಲ್ಲಿ ಇರುವಂತಹ ಒಂದು ಅಭೂತಪೂರ್ವವಾದ ಶಕ್ತಿಯನ್ನ ಯಾರೂ ಕೂಡ ನೋಡೋದಿಲ್ಲ. ಅಂಥವರು ಏನಾಗ್ತಾರೆ ಗೊತ್ತಾ? ಅವರು ಏನ್ ಅನ್ಕೊಳ್ತಾರೆ? ಇವನೂ ನಮ್ಮ ಹಾಗೇನೆ ಪರಮ ಅಲ್ಪ, ರಮಾ ಬ್ರಹ್ಮಾದಿಗಳಿಗಿಂತ ಅತ್ಯಂತ ಅಲ್ಪನಿವನು. ಬ್ರಹ್ಮ ನೋಡಿ
ಚತುರ್ಮುಖ ಬ್ರಹ್ಮದೇವರ ಅವತಾರ ಎಲ್ಲಿ ಆಗಿದೆ? ಎಲ್ಲೂ ಆಗಿಲ್ಲ. ಮನುಷ್ಯನ ರೂಪದಿಂದ ಎಲ್ಲಾಗಿದೆ? ಎಲ್ಲೂ ಆಗಿಲ್ಲ. ಹಾಗಾದ್ರೆ ನಾವೆಲ್ಲ ಏನ್ ಅನ್ಕೊಳ್ತೇವೆ? ಸೃಷ್ಟಿಕರ್ತ ಬ್ರಹ್ಮ. ಹೌದು, ಆ ಪದವಿಯನ್ನು ಕೊಟ್ಟಿದ್ದು ಯಾರಪ್ಪ? ಅದು ಒಳಾರ್ಥ ಬಿಡಿ, ಸರಿನಾ? ಅದೆಲ್ಲ ಗೂಢ ಅರ್ಥ. ಅದರ ಒಳಗಿನ ಅರ್ಥ ಅವರು ತಿಳ್ಕೊಳ್ಳೋದಿಲ್ಲ. ಹಾಗಾದ್ರೆ ಇವನು ಇಷ್ಟು ಒದ್ದಾಡ್ತಾ ಇದ್ದಾನೆ, ಬ್ರಹ್ಮಾದಿ ದೇವತೆಗಳು ಎಷ್ಟು ಆರಾಮಾಗಿದ್ದಾರೆ. ಹಾಗೆ ಬ್ರಹ್ಮಾದಿ ದೇವತೆಗಳಿಂದ ಇವನು ಕಡಿಮೆಯ ಕೆಳಗಿನ ಕಕ್ಷೆಯಲ್ಲಿ ಬರ್ತಾನೆ. ಅವರಿಗೆ ಸಮಾನನು ಅಥವಾ ಅವರಿಗಿಂತ ಅವಗುಣ ಇವರಲ್ಲಿ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂತಹ ತಾಮಸ ಜನರು ಅವರ ಮೋಘಾಶಾಹ, ಅವರು ಈ ರೀತಿ ಪರಮಾತ್ಮನ ಯಾವಾಗ ತಿಳ್ಕೊಳ್ತಾರೋ ಆಶಾಹ, ಸಕಲ ಆಸೆಗಳು ಕೂಡ ನಿರಾಸೆಯಾಗಿ ಹೋಗತ್ತೆ. ಯಾವ ಫಲವೂ ಕೂಡ ಅವರಿಗೆ ಸಿಗೋದಿಲ್ಲ, ಯಾವ ಯಜ್ಞಾದಿಗಳ ಕರ್ಮ ಅವರಿಗೆ ಸಿಗೋದಿಲ್ಲ. ನೋಡಿ, ವಿಶೇಷವಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಅದ್ವೈತಿಗಳಿಗೆ ಅಂತ ಅನ್ಸತ್ತೆ. ನಿರ್ಗುಣ ನಿರಾಕಾರ ಎಲ್ಲ ಗುಣಗಳೇ ಇಲ್ಲ ಅಂತ ಹೇಳಿದ್ರೆ ಏನು ಬಂತು? ಆದ್ದರಿಂದ ಯಾವ ಯಜ್ಞಾದಿಗಳಿಂದಾಗ್ಲಿ, ಯಾವ ದಾನ ಧರ್ಮಾದಿಗಳಿಂದಾಗ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಫಲ ಸಿಗೋದಿಲ್ಲ. ಒಂದನ್ನ ನೀವು ತಿಳ್ಕೊಳ್ಳದೆ ಹೋದ್ರೆ, ಹರಿ ಸರ್ವೋತ್ತಮ ಅಂತ ಅನ್ನುವಂತಹ ಜ್ಞಾನ ಇಲ್ಲದೇನೆ ನೀವು ಯಾವುದಾದ್ರೂ ಕರ್ಮವನ್ನ ಮಾಡಿ ಅದರಿಂದ ಬರುವಂತಹ ಫಲ, ನಿಮಗೆ ಏನೇನು ಆಸೆಗಳನ್ನು ಇಟ್ಕೊಂಡಿರ್ತೇರೋ ಅದರಿಂದ ಸಿಗುವಂತಹ ಆ ಒಂದು ಫಲವೂ ಕೂಡ ಸಿಗದೇ ಇರುವ ಹಾಗೆ ಆಗಿ ಹೋಗ್ಬಿಡ್ತದೆ. ಅವರು ಭ್ರಾಂತಿ ಉಳ್ಳವರಾಗಿ, ವಿವೇಕರಹಿತರಾಗಿ, ಅಸುರ ಸಂಬಂಧಿಯಾದ ಸ್ವಭಾವವನ್ನು ಹೊಂದುತ್ತಾರೆ. ಆಸುರೀಂ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ. ಮೋಹಕವಾದ ಸರ್ವವೂ ಮಿಥ್ಯಾ, ಪರಮಾತ್ಮನಲ್ಲಿ ಎಳ್ಳಷ್ಟು ಗುಣ ಇಲ್ಲ, ಇದ್ರೂ ಕೂಡ ಅದು ಸುಳ್ಳು ಅಂತ ಈ ರೀತಿ ಮೋಹಕವಾದ ಪ್ರಕೃತಿ, ಇಲ್ಲಿ ಪ್ರಕೃತಿ ಅಂದ್ರೆ ಸ್ವಭಾವ ಅಂತ ಅರ್ಥ. ಇಂತಹ ಅಸುರ ಸಂಬಂಧಿಯಾದ, ರಾಕ್ಷಸ ಸಂಬಂಧಿಯಾದ ಒಂದು ಸ್ವಭಾವವನ್ನು ಅವರು ಹೊಂದು ಬಿಡುತ್ತಾರೆ. ಇದೇ ಅವರ ಫಲ. ಅದರಿಂದಾಗಿ ಪರಮಾತ್ಮ ಸರ್ವಗುಣ ಪರಿಪೂರ್ಣ ಎಂಬುದಾಗಿ ಚಿಂತನೆ ಮಾಡಬೇಕು. ತಾಮಸ ಜೀವರಿಂದ ಸಿಗುವಂಥದ್ದು ಅವರಿಗೆ ಸಿಗುವಂತಹ ಫಲ ಇದು. ಯಾವ ಕಾರಣ? ಪರಮಾತ್ಮ ಅತ್ಯಂತ ಕನೀಯ, ವರಿಷ್ಠ ಅಲ್ಲ, ಕನಿಷ್ಠ, ಬ್ರಹ್ಮಾದಿಗಳಿಗಿಂತಲೂ ಕನಿಷ್ಠದಲ್ಲಿ ಇದ್ದಾನೆ. ಅವನು ನಮ್ಮ ಸಮಾನ ಅಂತ ಯಾರು ತಿಳಿತಾರೋ ಅವರಿಗೆ ಈ ರೀತಿಯಾದಂತಹ ಫಲ ಉಂಟು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಮಧ್ವ ನವಮಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರಿ. ಮಧ್ವಾಚಾರ್ಯರು ಎಲ್ಲರಿಗೂ ಗೊತ್ತಿರುವ ಹಾಗೆ ವಾಯುದೇವರ ಅವತಾರ, ಶ್ರುತಿ ಪ್ರಸಿದ್ಧವಾದದ್ದು. ಅನೇಕ ವರ್ಷಗಳಿಂದ ಸಂತಾನಹೀನರಾದ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ಅವರು ಮಾಡಿದಂತಹ 12 ವರ್ಷದ ಆ ಒಂದು ಫಲದ ಸಾರಭೂತವಾಗಿ ವಾಯುದೇವರೇನೆ ಅವತಾರ ಮಾಡಿದ್ದಾರೆ. ಅದ್ಭುತವಾಗಿ ಬಾಲಚೇಷ್ಟೆಯನ್ನೆಲ್ಲ ಮಾಡ್ತಾ ವೃಷಭ ಬಾಲವನ್ನು ಹಿಡಿದುಕೊಂಡು ಹೋಗಿ ಮತ್ತದೇ ಸಾಯಂಕಾಲ ಸಮಯದಲ್ಲಿ ಮತ್ತೆ ಮನೆಗೆ ಮರಳಿ ಬರ್ತಾರೆ. ಈ ರೀತಿ ಅವರು ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಕೂಡ ಸರಿಯಾದ ಜ್ಞಾನವನ್ನ ತಿಳಿ ಹೇಳ್ತಾರೆ. ಮಧ್ವರು ಈ ಮಧ್ವ ನವಮಿ ಮಾಡುವಂಥದ್ದು ವಿಶೇಷ ಏನು ಅಂತಂದ್ರೆ, ಈಗ ನಾವು ಹೇಗೆ ಎಲ್ಲ ಒಂದು ಯತಿಗಳ ಆರಾಧನೆ ಅಂತ ಮಾಡ್ತೇವೋ ಹಾಗೆ ಇದೊಂದು ಆರಾಧನಾ ಅಷ್ಟೇ. ಒಂದೇ ದಿನ. ಯಾಕೆ ಅಂದ್ರೆ ಇವರು ದೇವತೆಗಳು ಅಂತ, ದೇವತೆಗಳ ಅವತಾರ ಅಂತ ಅರ್ಥ. ಅದರಿಂದಾಗಿ ಇವರು ಮಾಡುವಂಥದ್ದು, ಇವರಿಗೆ ಮಾಡುವ ಒಂದು ದಿನದ ಆಚರಣೆ. ನಾಳೆಯ ದಿನ ಮಧ್ವಾಚಾರ್ಯರು ಯಾವ ಒಂದು ಉಪನಿಷತ್ತನ್ನ ಹೇಳ್ತಾ ಕುಳಿತಿದ್ರು? ಎಲ್ಲಿ ಕುಳಿತಿದ್ರು? ಮಧ್ವಜಯ ಪಾಠದವರೇ ಇದ್ದೀರಿ.
ಅನಂತೇಶ್ವರ ಪ್ರವಚನ. ಗೋಣಿನಲ್ಲಿ ಬದ್ರಿಕಾಶ್ರಮನ ಅಲ್ಲ, ಬದ್ರಿ ಅನಂತೇಶ್ವರದಲ್ಲಿ ಹೌದು. ಅನಂತೇಶ್ವರ, ಯಾವ ಹಾ, sorry. ಉಪನಿಷತ್ತನ್ನ ಹೇಳ್ಕೊಡ್ತಿದ್ರು ಪ್ರವಚನ? ಐತರೇಯೋಪನಿಷತ್. ಐತರೇಯೋಪನಿಷತ್ತವನ್ನ ಹೇಳ್ತಿರುವಂತಹ ಸಮಯದಲ್ಲಿ ಸಕಲ ದೇವತೆಗಳಿಂದಾಗಿ ಪುಷ್ಪವೃಷ್ಟಿಯಾಗತ್ತೆ. ಆಚಾರ್ಯರು ಅಲ್ಲಿಯೇನೆ ಅದೃಶ್ಯರಾಗ್ತಾರೆ. ಅದೃಶ್ಯೇ ರೂಪಪೀಠೇತು ದೃಶ್ಯೇತು ಬದರೀ ತಟೆ ಅಂತ. ಅದೃಶ್ಯವಾಗಿ ಉಡುಪಿಯಲ್ಲಿ ಇದ್ದರೂ ದೃಶ್ಯವಾಗಿ ಇವಾಗಲೂ ಕೂಡ ವೇದವ್ಯಾಸರ ಹತ್ತಿರ ಅನೇಕ ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ದಾರಂತೆ. ಎಲ್ಲವೂ ಗೊತ್ತು, ಇನ್ನೂ ಕೆದಕಬೇಕು ಅಂತ. ಜ್ಞಾನದ ಗಣಿ ಮುಂದೆ ಇದ್ದ ಮೇಲೆ ಜ್ಞಾನ ಪಿಪಾಸುಗಳು ಇವರು ಆಗಿರ್ಬೇಕಾದ್ರೆ ಕೆಣಕದೆ ಬಿಡ್ತಾರ? ಇನ್ನೂ ಕೇಳ್ತಾ ಇದ್ದಾರಂತೆ ಪಾಠವನ್ನ. ಆದ್ದರಿಂದ ದೃಶ್ಯರಾಗಿ ದೊಡ್ಡ ಬದರಿಯಲ್ಲಿ ವೇದವ್ಯಾಸರ ಹತ್ತಿರ ಹೀಗೆ ಇದ್ದಾರೆ. ಆದ್ದರಿಂದ ಈ ಒಂದು ಅದೃಶ್ಯರಾದ ದಿನ ನಾಳೆಯ ದಿನ ಮಧ್ವ ನವಮಿ ಅಂತ. ವಾಯುದೇವರ ಆಗಿದ್ದರು, ಆದ್ದರಿಂದ ಅವರು ಅದೃಶ್ಯರಾಗಿದ್ದಾರೆ. ಇನ್ನೆಲ್ಲ ಯತಿಗಳ ವೃಂದ ಇವರೂ ಕೂಡ ಯತಿಗಳೇ, ಆದರೆ ಇವರ ವೃಂದಾವನ ಇಲ್ಲ, ಅದೃಶ್ಯರಾದ ಕಾರಣ. ವೃಂದಾವನ ಯಾರ್ಯಾರಿಗೆ ಇದೆಯೋ ಅವರೆಲ್ಲರಿಗೂ ಕೂಡ ಆರಾಧನೆ ಅಂತ ಉಂಟು ನಾಳೆ. ಆದರೆ 1ನೇ ಸರ್ಗವನ್ನ, 2 ಸರ್ಗವನ್ನಾದ್ರೂ ಪಾರಾಯಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದ್ ಪ್ರಶ್ನೆ ಆಚಾರ್ಯ, ಒಂದ್ ನಿಮಿಷ ಇದ್ರೆ ನೀವು ಐತ್ರೇಯ ಉಪನಿಷತ್ ಪಾರಾಯಣೆ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅದಕ್ಕೇನು ಸಿಗ್ನಿಫಿಕೆನ್ಸ್? ಏನೋ ಸಿಗ್ನಿಫಿಕೆನ್ಸ್ ಉಂಟಾ ಅದಕ್ಕೆ? ಏನು ಸಿಗ್ನಿಫಿಕೆನ್ಸ್ ಅಂತ ಏನಿಲ್ಲ, ಹಾಗೇನಿಲ್ಲ. ಸರಿ, ನಾನು ಅದಕ್ಕೂ ಏನೋ ಗೂಢರ್ಥ ಇದೆ ಅಂತ ಅನ್ಕೊಂಡೆ. ಸರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ.